ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಈಗ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ನಮ್ಮ ತಂದೆಯಾದ ದೇವರೇ, ಇಲ್ಲಿವರೆಗೂ ನಮ್ಮ ಚೆನ್ನಾಗಿಟ್ಟಿದ್ದಕ್ಕಾಗಿ ಸ್ತೋತ್ರ ಹೇಳುತ್ತೇನೆ ಸ್ವಾಮಿ. ಹೊಸ ದಿನವನ್ನು ಅನುಗ್ರಹ ಮಾಡಿದ್ದಕ್ಕಾಗಿ ಸ್ತೋತ್ರ ಹೇಳ್ತೇನೆ ಸ್ವಾಮಿ. ನೀನು ವಾಕ್ಯ ಹಂಚುವಾಗಲೂ ನನ್ನ ಸಂಗಡ ಇರಬೇಕಾಗಿ ಬೇಡಿಕೊಳ್ತೇನೆ ಸ್ವಾಮಿ. ಯಾರ್ಯಾರು ಈ ವಿಡಿಯೋ ನೋಡುತ್ತಾರೆ ಅವರ ಮನಸ್ಸಿನಲ್ಲಿ ನೀನು ಕಾರ್ಯ ಮಾಡಬೇಕಾಗಿ ಬೇಡಿಕೊಳ್ಳುತ್ತೇನೆ ಸ್ವಾಮಿ. ಇದು ಕರ್ತನೆ ತಂದೆ ದೇವರು ನಿನ್ನ ನಾಮಕ್ಕೆ ಸ್ತುತಿ ಸ್ತೋತ್ರ ಉಂಟಾಗಲಿ ಸ್ವಾಮಿ. ಕರ್ತನೆ, ಈ ಜೀವವುಳ್ಳ ವಾಕ್ಯವು ಅವರ ಮನಸ್ಸಿನಲ್ಲಿ ಕಾರ್ಯ ಮಾಡಬೇಕಾಗಿ ಬೇಡಿಕೊಳ್ತೇನೆ. ಈ ಹಂಚುತ್ತಿರುವಾಗೂ ನಿನ್ನನ್ನು ಸಂಗಡ ಇದ್ದು ನನ್ನನ್ನು ಕಾಯ್ದು ಕಾಪಾಡು. ನಾನು ಕೇಳಿದಕ್ಕಿಂತಲೂ ಬೇಡಿಕೊಂತಲೂ ಮುದ್ದು ಮಗನು ನಮ್ಮ ರಕ್ಷಕನಾದ ಯೇಸುವಿನ ಮುಖಾಂತರ ಬೇಡಿಕೊಳ್ಳುತ್ತೇನೆ ಸ್ವಾಮಿ. ಆಮೇಲೆ ಫ್ರೆಂಡ್ಸ್, ಇವತ್ತಿನ ದಿವಸ ನಾನು ಸಂತೈಸುವ ದೇವರು ನಮ್ಮ ದೇವರು ಬಹಳವಾಗಿ ಅದ್ಭುತನಾಗಿದ್ದಾನೆ ಮತ್ತು ಅವನು ಸಂತೈಸುವ ದೇವರಾಗಿದ್ದಾನೆ. ನಮ್ಮ ಕಷ್ಟದಲ್ಲಿ ನಮ್ಮ ಹೃದಯ ಭಾರವಾಗಿರುವಾಗ ನಮ್ಮನ್ನು ಸಂತೈಸುವ ದೇವರಾಗಿದ್ದಾನೆ. ಯಾರ ಕಡೆನೂ ನಾವು ಹೋಗುವುದಿಲ್ಲ. ನಮ್ಮ ದುಃಖ ಚಿಂತೆಗಳನ್ನು ನಾವು ಯಾರ ಹತ್ರ ಹೇಳಿದ್ರು ಅದು ನಮಗೆ ಸಮಾಧಾನ ಆಗುವುದಿಲ್ಲ. ದೇವರು ಮಾತ್ರ, ಯೇಸು ಸ್ವಾಮಿಗೆ ಮಾತ್ರ ಈ ಜೀವವುಳ್ಳ ವಾಕ್ಯದಿಂದ ನಮಗೆ ಸಂತೈಸುವಿಕೆ ಆಗುವುದು. ಅದು ಇಲ್ಲಿ ನಾವು ಇವತ್ತಿನ ದಿವಸ ಇಲ್ಲಿ ಬಹಳಷ್ಟು ಒಂದು 11 ಭಾಗಗಳಿದ್ದಾವೆ. ನಾವು ಇವತ್ತಿನ ದಿವಸ ನಾನು ಹೇಳಲು ಇಚ್ಛಿಸುವಂಥ ಭಾಗ ಯಾವುದಂದರೆ ಚಿಂತೆಯಲ್ಲಿ. ನಮ್ಮ ಚಿಂತೆ ಬಹಳ ಇದೆ. ಆ ಚಿಂತೆಯಲ್ಲಿ ನಮಗೆ ಸಂತೈಸುವ ಯೇಸು ಸ್ವಾಮಿ ಆಗಿದ್ದಾನೆ. ಇಲ್ಲಿ ಲೂಕನ ಬರೆದ ಸುವಾರ್ತೆ 10 ಮತ್ತು 41ರಲ್ಲಿ ನೋಡುತ್ತೇವೆ. ಮಾರ್ತಳೆ ಮಾರ್ತಳೆ, ನೀನು ಅನೇಕ ವಿಷಯವಾಗಿ ಚಿಂತೆಯಲ್ಲಿಯೂ ಗಡಿಬಿಡಿಯಲ್ಲಿಯೂ ಸಿಕ್ಕಿಕೊಂಡಿದ್ದಿ. ಕೆಲವು ಮಾತ್ರ ಬೇಕಾದದ್ದು ಅಥವಾ ಒಂದೇ ಅಂತ ಹೇಳಿ ಇಲ್ಲಿ ದೇವರು ಹೇಳ್ತಾನೆ. ಚಿಂತೆಯಲ್ಲಿ ನಮಗೆ ಬಹಳ ಈ ಜಗತ್ತಿನಲ್ಲಿ ನಮಗೆ ಈ ಜಗತ್ತು ಏನಿದೆ ಅಂತಲ್ಲ, ಈ ಚಿಂತೆಯಲ್ಲಿ ನಾವು ಬಹಳ ದುಃಖದಿಂದ ನಾವು ಇರುತ್ತೇವೆ. ಈ ಜಗತ್ತು ಸಂತೋಷ ಕೊಡುವಂತಹ ಈ ಜಗತ್ತಲ್ಲ. ನಮಗೆ ದುಃಖದಲ್ಲಿ ಬಹಳಷ್ಟು ಜನರು, ಈ ಯುಗದಲ್ಲಿ ಬಹಳಷ್ಟು ಜನರು ಚಿಂತೆಯಲ್ಲಿದ್ದಾರೆ, ಚಿಂತೆಯಲ್ಲಿ ನಡೆಯುತ್ತಾ ಇದ್ದಾರೆ, ಚಿಂತೆಯಲ್ಲಿ ಜೀವಿಸುತ್ತಾ ಇದ್ದಾರೆ. ಇಲ್ಲಿ ಚಿಂತೆ ಒಬ್ಬೊಬ್ಬರಿಗೆ ಏನಾಗಿದೆ, ಚಿಂತೆ ಮಾಡುವುದೇ ಅಭ್ಯಾಸವಾಗಿ ಬಿಟ್ಟಿದೆ. ಅದರಲ್ಲಿ ಚಿಂತೆ ಮಾಡಿ ತಮ್ಮನ್ನೇ ಸವೆಸಿಕೊಳ್ಳುವವರು ಆಗಿದ್ದಾರೆ. ಮತ್ತು ನೋಡಿದರೆ ನಮಗರಿವಿಲ್ಲದೆ ಆ ಚಿಂತೆ ನಮ್ಮನ್ನು ಆವರಿಸುತ್ತದೆ. ನಮ್ಗೆ ಗೊತ್ತಿರಲಾರದ ಹಾಗೆ ಆ ಚಿಂತೆ ನಮ್ಮ ಮನಸ್ಸಿನಲ್ಲಿ ಬರುತ್ತದೆ. ಇಲ್ಲೇ ಚಿಂತೆ ಕಣ್ಣೀರು ತುಂಬಿದ ಈ ಪ್ರಪಂಚದಲ್ಲಿ ನಮ್ಮನ್ನು ಸಂತೈಸುವವನು ಯಾರು? ಚಿಂತೆ ದುಃಖದಲ್ಲಿ ನಮ್ಮ ಸಂತೈಸುವವನು ಯಾರಾಗಿದ್ದಾನೆ? ದೇವರು, ಯೇಸು ಸ್ವಾಮಿ ದೇವರು ನಮ್ಮನ್ನು ಸಂತೈಸುವ ದೇವರಾಗಿದ್ದಾನೆ. ನಮ್ಮನ್ನು ನಮ್ಮ ಮನಸ್ಸಿನಲ್ಲಿ ಇರುವಂಥ ಎಲ್ಲ ಕಹಿ ಘಟನೆಗಳನ್ನು ಅವನು ನಿವಾರಿಸುವಂಥ ಶಕ್ತಿ ಅವನಲ್ಲಿ ಇದೆ. ನಾವು ಆತನ ಪಾದದ ಸಮೀಪ ಓಡಿ ಬರೋಣ. ಆತನ ಪಾದದ, ಯೇಸು ಸ್ವಾಮಿಯ ಪಾದದ ಸನ್ನಿಧಿಯಲ್ಲಿ ನಮ್ಮ ಚಿಂತೆಯನ್ನು ನಮ್ಮ ಮುಖವನ್ನು ಎಲ್ಲ ಏನಿದೆ ನಮ್ಮೆಲ್ಲವನ್ನು ಬಿಚ್ಚಿಡೋಣ. ನಮ್ಮೊಳಗಿರೋದು ಕತ್ತಲೆ ನೀಗಿ, ಅದೆಲ್ಲ ಕತ್ತಲೆ ಏನಿದೆ ನಮ್ಮ ಮನಸ್ಸಿನಲ್ಲೇ ಅದೆಲ್ಲ ನೀಗಿ ನಮಗೆ ದೈವಿಕ ಸಮಾಧಾನ ಉಂಟಾಗುತ್ತದೆ. ಮತ್ತು ಚಿಂತೆ ಗಡಿಬಿಡಿಯಲ್ಲಿ ಮುಳುಗಿದ ಇಲ್ಲಿ ಮಾರ್ತಳೆ, ಯಾಕೆ ಅನೇಕ ಕಾರ್ಯಗಳನ್ನು ಕುರಿತು ಚಿಂತಿಸಿ ಸೋತು ಹೋಗುತ್ತಿ? ನಿನ್ನನ್ನು ತೆಗೆಯಲ್ಪಡುವಂಥದ್ದು ಉತ್ತಮ ಭಾಗವನ್ನು ನೀನು ಯಾಕೆ ಬಯಸುವುದಿಲ್ಲ ಎಂದು ಪ್ರೀತಿಯಿಂದ ದೇವರು ಇಲ್ಲಿ ನಾವು ಹೇಳುತ್ತಾನೆ. ಮಾರ್ತಳೆಗೆ ಇಲ್ಲಿ ಹೇಳುತ್ತಾನೆ ದೇವರು. ಮಾರ್ತಳೆ ಅನೇಕ ಚಿಂತೆಗಳು ಇರಬಹುದು, ಕುಟುಂಬದ ಕಾರ್ಯಗಳು ಇರ್ಬೋದು, ಮತ್ತು ಭವಿಷ್ಯದ ಬಗ್ಗೆ ಅವಳು ಚಿಂತೆ ಮಾಡುತ್ತಾ ಇರ್ಬೋದು. ಮತ್ತು ಅದರ ಚಿಂತೆಯನ್ನು ಪರಿಹರಿಸಿ ಬಲ್ಲವನ ಆತನ ಯಾರಂದರೆ ಯೇಸು ಸ್ವಾಮಿ ಮಾತ್ರ ಆ ಚಿಂತೆಯನ್ನು ಬಗೆಹರಿಸ ದೇವರಾಗಿದ್ದಾನೆ. ಯೇಸು ಕ್ರಿಸ್ತನ ಬಳಿ ಸಮಯವನ್ನು ನಾವು ಕಳೆಯಬೇಕು. ಆತನ ಪಾದದ ಸನ್ನಿಧಿಯಲ್ಲಿ ನಾವು ನಮ್ಮ ಚಿಂತಾಭಾರವನ್ನು ಹಾಕಬೇಕು. ನಾವು ಆತನ ಪಾದದ ಸನ್ನಿಧಿಯಲ್ಲಿ ನಾವು ನಮ್ಮ ಕಾಲವನ್ನು ಕಳೆಯಬೇಕು ಅಂತ ಹೇಳಿ ನಾವಿಲ್ಲಿ ನೋಡುತ್ತೇವೆ. ಇಲ್ಲಿ ಪ್ರಿಯರೇ, ಕ್ರಿಸ್ತ ಯೇಸುವಿನಲ್ಲಿ ಪಾದದಲ್ಲಿರುವ ಸ್ವಲ್ಪ ಸಮಯವನ್ನು ಪ್ರತ್ಯೇಕಿಸುವುದಾದರೆ ಅದು ನಿನಗೆ ಎಷ್ಟು ಆದರಣೆಯನ್ನು ಸಂತೈಸೆಯನ್ನು ಮಾಡಬಲ್ಲದು ಅಂತ ಹೇಳಿ ನಾವಿಲ್ಲಿ ನೋಡುತ್ತೇವೆ. ಅದೇ 1 ಪೇತ್ರ 5:7ರಲ್ಲಿ ನೋಡುತ್ತೇವೆ. ನಿನ್ನ ಚಿಂತಾಭಾರವನ್ನೆಲ್ಲ ಆತನ ಮೇಲೆ ಹಾಕಿರಿ, ಆತನು ನಿಮಗೋಸ್ಕರ ಚಿಂತಿಸುತ್ತಾನೆ ಎಂದು ವಾಕ್ಯ ಹೇಳುತ್ತದೆ. ಚಿಂತಾಭಾರ, ನಮ್ಮ ದುಃಖ ಕಷ್ಟ ಎಷ್ಟು ನಮಗೆ ಮನಸ್ಸಿನಲ್ಲಿದೆಯಲ್ಲ, ಚಿಂತೆಯ ಸಮಯವನ್ನು ನಾವು ಏನು ಮಾಡೋಣ? ದೇವರ ಬಳಿಯಲ್ಲಿ ಕಳೆಯೋಣ, ದೇವರ ಪಾದದ ಸನ್ನಿಧಿಯಲ್ಲಿ ನಾವು ಕಳೆಯೋಣ. ಈಗ 1ನೇ ಪಾಯಿಂಟ್ ಏನಂತಂದರೆ ಕ್ರಿಸ್ತನ ಪ್ರಸನ್ನತೆ ನೋಡಿಕೊಳ್ಳೋಣ. ಈಗ
ಚಿಂತೆಗಳು ಬಹಳವಾಗಿದೆ, ನಮ್ಮಲ್ಲಿ ಚಿಂತೆಗಳು ಬಹಳವಾಗಿದೆ. ದೇವರು ಯೇಸು ಸ್ವಾಮಿ ತನ್ನ ಕರ್ತನ ಪ್ರಸನ್ನತೆಯನ್ನು ನಾವು ನೋಡಿಕೊಳ್ಳೋಣ. ಅವನ ಪಾದದ ಬಳಿಯಲ್ಲಿ ಅದು ನಮಗೆ ಪ್ರಸನ್ನತೆ ಸಿಗುತ್ತದೆ. ದೇವರು ನಿನ್ನನ್ನು ಸಂತೈಸುವ ದೇವರಾಗಿದ್ದಾನೆ ಅಂತ ಹೇಳಿ ಇಲ್ಲಿ ಮತ್ತಾಯ 6:25 ನಾವು ನೋಡುತ್ತೇವೆ. ಚಿಂತೆ ಮಾಡಬೇಡಿರಿ ಎಂದು ಸ್ವಾಮಿ ಹೇಳುತ್ತಾನೆ. ನಮಗೆ ಯೇಸು ಸ್ವಾಮಿ ಏನು ಹೇಳುತ್ತಾನೆ? ಚಿಂತೆಯನ್ನು ಮಾಡಬೇಡಿರಿ. ನಾವು ಈಗ ಎಷ್ಟೊಂದು ನಾವು ಇಲ್ಲಿ ನೋಡುತ್ತೇವೆ, ನಾವು ಆಕಾಶದಲ್ಲಿ ಪಕ್ಷಿಗಳು ಹಾರುತ್ತಾ ಇರುತ್ತವೆ. ನಾವು ಬೇರೆ ಎಷ್ಟೊಂದು ಅವಕ್ಕೆ ಗಿಡಗಳು ನೋಡಿದ್ದೇವೆ, ಹೂಗಳನ್ನು ನೋಡಿದ್ದೇವೆ. ಅವು ಯಾವುದರ ಬಗ್ಗೆನೂ ಚಿಂತೆ ಮಾಡೋದಿಲ್ಲ. ಪಕ್ಷಿಗಳು ಯಾವುದರ ಬಗ್ಗೆನೂ ಚಿಂತೆ ಮಾಡೋದಿಲ್ಲ. ಚಿಂತೆ ನಮ್ಗೆ ಏನಾಗ್ಬಿಟ್ಟಿದೆ, ನಮಗೆ ರೂಢ ಆಗ್ಬಿಟ್ಟಿದೆ, ಅದು ಹ್ಯಾಬಿಟ್ ಆಗಿಬಿಟ್ಟಿದೆ. ಯಾವುದಾದ್ರೂ ಒಂದು ವಿಷಯ ತಗೊಂಡು ನಾವು ನಮ್ಮ ಮನಸ್ಸಿನಲ್ಲಿ ಚಿಂತೆ ಮಾಡೋದು ಮತ್ತು ನಮ್ಮ ಆರೋಗ್ಯವನ್ನು ನಾವು ಕೆಡಿಸಿಕೊಳ್ಳುತ್ತೇವೆ. ಈಗ 2025 ನೋಡಿರಿ, ಈಗ 2025 ಕಳೀತಾ ಬಂತು. ಈಗ ಲಾಸ್ಟ್ ತಿಂಗಳ ಡಿಸೆಂಬರ್ನಲ್ಲಿ ಇದ್ದೇವೆ ನಾವು. ಈಗ ಎಷ್ಟು ಮೊದಲನೆಯ ಜೀವಿತವನ್ನು ನಾವು ನೋಡಿಕೊಳ್ಳೋಣ, ಈಗಿನ ಜೀವಿತವನ್ನು ನೋಡಿಕೊಳ್ಳೋಣ ಮತ್ತು ಮುಂಬರುವ 2026 ದೇವರು ಇದ್ದಾನೆ. ದೇವರು ನಮ್ಮನ್ನು ಫ್ಯೂಚರ್ ಅವನು ಚಿಂತಿಸುತ್ತಾನೆ. ಅವನು ಈ ಜಗತ್ತು ಸೃಷ್ಟಿಸಕ್ಕೂ ಮುಂಚೆನೇ ಅವನು ನಮ್ಮನ್ನು ಬಲ್ಲವನಾಗಿರುತ್ತಾನೆ. ನಮ್ಮ ಏನೇನು ಚಿಂತೆ ಇದೆಯಲ್ಲ ನಮ್ಮ ಮನಸ್ಸಿನಲ್ಲಿ, ಅದನ್ನೆಲ್ಲವನ್ನು ಅವನು ತೆಗೆದು ಹಾಕುತ್ತಾನೆ. ಮತ್ತು ನಾವು ಇಲ್ಲಿ ನೋಡಿದಾದರೆ ಪ್ರಿಯರೇ, ನಾವು ಉಡಿಸಿ ತೊಡಿಸುವ ಆತನ ಮಾತ್ರ ಅಲ್ಲ, ಯಾವಾಗಲೂ ನಿನ್ನೊಂದಿಗೆ ಇರುವ ಆತನಲ್ಲಿ ನಿನ್ನ ಚಿಂತೆಗಳನ್ನು ಭಾರವನ್ನು ಒಪ್ಪಿಸಿ ನಿಶ್ಚಯತೆಯಿಂದ ಇರು ಅಂತ ಹೇಳ್ತಾನೆ. ಎಲ್ಲ ಭಾರವನ್ನು ನಾವು ಏನು ಮಾಡಬೇಕು? ದೇವರ ಸನ್ನಿಧಿಯಲ್ಲಿ ಹಾಕಿ ನಾವು ಆರಾಮವಾಗಿ ಇರಬೇಕು. ಯಾವ ಸಂಬಂಧದ ಬಗ್ಗೆ ನಾವು ಚಿಂತೆಯನ್ನು ಮಾಡಬಾರದು. ಮತ್ತು ಸರ್ವ ವಿಷಯದಲ್ಲಿಯೂ ನಾವು ಯಾವಾಗಲೂ ಸ್ತೋತ್ರ ಹೇಳುತ್ತಾ ಇರಬೇಕು. ನಾವು ದೇವರಿಗೆ ನಾವು ಇಷ್ಟು ಕಳೆದ ಈಗ ವರ್ಷದಲ್ಲಿ ನೋಡಿದ್ವಿ. ನಾವು ಆ ಜೀವಿತನ ನೋಡಿದರೆ ಈ ಜೀವಿತ, ನನಗೂ ಹೋದ ವರ್ಷ ಎಷ್ಟೋ, ಈಗ 2 ವರ್ಷದಿಂದ ನನಗೆ ಎಷ್ಟೋ ಕಷ್ಟ ಆಯಿತು ನನ್ನ ಜೀವನದಲ್ಲಿ. ಆ ಜೀವನ ನೋಡಿದರೆ ಈಗ ಎಷ್ಟೋ ನನಗೆ ಚೆನ್ನಾಗಿ ಇಟ್ಟಿದ್ದಾನೆ ದೇವರು. ನನ್ನನ್ನು ಸಂತೈಸುವವನಾಗಿದ್ದಾನೆ, ನನ್ನ ಮನಸ್ಸನ್ನು ಸಂತೈಸುವವನಾಗಿದ್ದಾನೆ, ನನ್ನ ದುಃಖವನ್ನು ನಿವಾರಿಸಿ ಬಿಟ್ಟನು. ದೇವರು ನಮ್ಮ ದುಃಖವನ್ನು ತೆಗೆದು ಹಾಕುತ್ತಾನೆ. ನಮಗೆ ದುಃಖ ಇರುತ್ತದಲ್ಲ, ಅದೆಲ್ಲ ಮನಸ್ಸಿನಿಂದ ತೆಗೆದು ಬಿಡುತ್ತದೆ. ಅದು ನಾವು ದೇವರ ವಾಕ್ಯದಿಂದ ನಮ್ಮನ್ನು ತೆಗೆಯಲ್ಪಡುತ್ತಾನೆ. ಎಲ್ಲ ದೇವರ ವಾಕ್ಯದಿಂದ ನಮ್ಮನ್ನು ತೆಗೆಯಲ್ಪಡುತ್ತಾನೆ. ಅದೇ ರೀತಿಯಾಗಿ ಫಿಲಿಪ್ಪಿ 4:6-7 ಏನು ಹೇಳ್ತೇವೆ? ಆಗ ಎಲ್ಲ ಗ್ರಹಿಕೆಯನ್ನು ಮೀರುವ ದೇವಶಾಂತಿಯು ನಿಮ್ಮ ಹೃದಯಗಳನ್ನು ಯೋಚನೆಗಳನ್ನು ಕ್ರಿಸ್ತ ಯೇಸುವಿನಲ್ಲಿ ಕಾಣಬಹುದು ಅಂತ ಹೇಳಿ ಫಿಲಿಪ್ಪಿ 4:6-7 ನಾವು ನೋಡುತ್ತೇವೆ. ನಾವು ಥ್ಯಾಂಕ್ಸ್ ಹೇಳೋಣ ಆಗಿರೋಣ. ನಾವು ಯಾವುದೆಲ್ಲ ಉಪಕಾರಗಳನ್ನು ಮಾಡಿದ್ದಾನಲ್ಲ, ಎಷ್ಟು ನಾವು ಥ್ಯಾಂಕ್ಸ್ ಹೇಳುತ್ತೇವೆ, ಅಷ್ಟೇ ರೀತಿ ನಾವು ಹೇಗೆ ಥ್ಯಾಂಕ್ಸ್ ಹೇಳುತ್ತಾ ಹೋಗುತ್ತೇವೆ. ನಮ್ಮ ಚಿಂತೆ ಹಿಂಗೆ ಮಾಡು, ಹಾಗೆ ಮಾಡು, ಪ್ರೇಯರ್ ರಿಕ್ವೆಸ್ಟಲ್ಲಿ ಹಿಂಗೆ ಮಾಡು, ಹಾಗೆ ಬೇಡ ಅಂತ ಹೇಳೋದಲ್ಲ. ನಾವು ಎಷ್ಟು ರೀತಿಯಿಂದ ನಾವು ಹೇಳುವಾಗ ಆ ಚಿಂತೆಯನ್ನು ನೀಗಿಸಿ ಇನ್ನೂ ನಾವು ಸ್ತೋತ್ರ ಹೇಳುವಾಗ ನಮ್ಮನ್ನು ಇನ್ನೂ ಮೇಲಕ್ಕೆ ಎತ್ತುತ್ತಾ. ನಾವು ಹೇಗೆ ಸ್ತೋತ್ರ ಹೇಳುತ್ತೇವೆ, ಸ್ತೋತ್ರ 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 ಅಂತ ನಾವು ಎಷ್ಟೊಂದು ನಮಗೆಲ್ಲ ಮಾಡಿದ ಉಪಕಾರಗಳನ್ನು ನೆನೆಸಿಕೊಂಡು ನಾವು ಹೇಳುವರಾಗಿರುವಾಗ ದೇವರು ನಮ್ಮನ್ನು ಇನ್ನೂ ಉನ್ನತವಾದ ಸ್ಥಾನಕ್ಕೆ ಏರಿಸುತ್ತಾನೆ. ಮತ್ತು 2ನೇ ಪಾಯಿಂಟ್, ಹೃದಯವನ್ನು ಹೊಯ್ದು ಬಿಡಿರಿ. ಇಲ್ಲಿ ಸಹಿಸಲಾದಂಥ ಚಿಂತೆ ದುಃಖಗಳು ನಮ್ಮಲ್ಲಿ ಆವರಿಸಿಕೊಳ್ಳಬಹುದು. ಅದೇ ಪ್ರಲಾಪ 2:19 ನೋಡುತ್ತೇವೆ. ನಿಮ್ಮ ಹೃದಯವನ್ನು ದೇವ ಸನ್ನಿಧಾನದಲ್ಲಿ ಹೊಯ್ದು ಬಿಡಿರಿ, ನಿಮ್ಮ ಹೃದಯದ ಸಾರವನ್ನು ನೀರನ್ನು ಎಂಬಂತೆ ಕರ್ತನ ಸಮ್ಮುಖದಲ್ಲಿ ಹೊಯ್ದು ಬಿಡಿರಿ ಅಂತ ಹೇಳ್ತಾನೆ. ಕರ್ತನ ಸಮ್ಮುಖದಲ್ಲಿ ನಮ್ಮ ಹೃದಯದ ಭಾರವನ್ನು ಕರ್ತನ ಪಾದದಲ್ಲಿ ನಾವು ಹಾಕೋಣ. ಎಲ್ಲ ಚಿಂತೆ ಭಾರಗಳನ್ನು ನೀಗಿಸುವ ದೇವರು ಯೇಸು ಸ್ವಾಮಿ ನಮ್ಮನ್ನು ಕಾಯ್ದು ಕಾಪಾಡುತ್ತಾನೆ. ಅಥವಾ ನಾವೇನು ಮಾಡಬೇಕು? ನಾವು ನಮ್ಮ ಚಿಂತೆಯನ್ನು ನಾವು ಏನು ಮಾಡಬೇಕು? ನಾವು ಒಂದು ಕೋಣೆಯಲ್ಲಿ ಇದ್ದುಕೊಂಡು ನಾವು ಲಾಕ್ ಹಾಕಿಕೊಂಡು ದೇವರ ಹತ್ತಿರ ನಮ್ಮ ಹೃದಯನ ಬಿಚ್ಚಿ ಹೇಳೋಣ. ಮತ್ತೊಂದು ಹತ್ತಿರವಾಗಿರುವಂಥ ದೇವಾಲಯಕ್ಕೆ ಹೋಗೋಣ. ಮತ್ತು ನಾವು ಯಾವ ಸ್ಥಳದಲ್ಲಿ ನಮಗೆ ಏಕಾಂತ ಸ್ಥಳದಲ್ಲಿ ನಾವು ಹೋಗಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ನಮ್ಮ ಹೃದಯವನ್ನು ನೋಡುವಂಥವನು ಯೇಸು ಸ್ವಾಮಿ ಆಗಿದ್ದಾನೆ. ಕೂಡಲೇ ನಮ್ಮ ಮನಸ್ಸಿನ ಭಾರ ಕಡಿಮೆ ಮಾಡುತ್ತಾನೆ. ನಮ್ಮ ಮನಸ್ಸಿನ ಭಾರವನ್ನು ಕಡಿಮೆ ಮಾಡುವವನಾಗಿದ್ದಾನೆ ಮತ್ತು ಚಿಂತೆಗಳನ್ನು ನಮ್ಮನ್ನು ಬಿಟ್ಟು ಹೋಗುವಂತೆ ಇಲ್ಲಿ ಯೇಸು ಸ್ವಾಮಿ ಮಾಡುತ್ತಾನೆ. ಭಾರಗಳನ್ನು, ಮನೋವ್ಯಥೆಗಳನ್ನು ನಿಮ್ಮೊಳಗೆ ಅಡಗಿಸಿಟ್ಟುಕೊಂಡು ಜೀವಿಸುವುದಾದರೆ ಜೀವಿತವೇ ಒಂದು ದೊಡ್ಡ ಬೆಟ್ಟದಂತೆ ಅನಿಸುವುದು. ಚಿಂತಾಭಾರಗಳನ್ನು ನಮ್ಮ ಮನಸ್ಸಿನಲ್ಲಿ ಇಟ್ಟುಕೊಂಡು ನಾವು ನಡೆಯೋದಾದರೆ ನಮಗೇನು ಅನಿಸುತ್ತದೆ? ಈ ಜಗತ್ತು ಏನಿದೆಯಲ್ಲ, ಇಲ್ಲಿ ನಮಗೇನಿಸುತ್ತದೆ, ಅಷ್ಟು ಜೀವಿಸುವುದು ಬಹಳ ಕಷ್ಟವಾಗುತ್ತದೆ ನಮಗೆ. ಮತ್ತು ದೊಡ್ಡ ಬೆಟ್ಟದಂತೆ ಅನಿಸುವುದು ನಮಗೆ, ಬೆಟ್ಟದಂತೆ ನಮಗೆ ಅನಿಸುವುದು. ಸೊ ಪ್ರಿಯರೇ, ಇಲ್ಲಿ ಹೇಳ್ತೇವೆ, ಒಂದು ನಾನು ದೃಷ್ಟಾಂತವನ್ನು ಹೇಳಲು ಬಯಸುತ್ತೇನೆ. ನಮ್ಮ ಚಿಂತೆ ಇಲ್ಲಿ
ಒಬ್ಬ ವ್ಯಕ್ತಿ ಇದ್ದ. ಅವನು ದೇವ ಸೇವಕನಾಗಿದ್ದನು. ಅವನು ಏನು ಮಾಡುತ್ತಾ ಇದ್ದ ಅಂತಂದರೆ, ಆ ವ್ಯಕ್ತಿ ಒಂದು ದುರಂತದಲ್ಲಿ, ಅಂದರೆ ಒಂದು ದುರಂತದಲ್ಲಿ ತನ್ನ ಮಗನನ್ನು ಕಳೆದುಕೊಂಡ. ಕಳೆದುಕೊಂಡ ಮೇಲೆ ಅವನು ಇಲ್ಲೆಲ್ಲರೂ ಅತ್ತರು ಗೋಳಾಡಿದರು ಮಗನಿಗೋಸ್ಕರ. ಆದರೆ ಈ ವ್ಯಕ್ತಿ ಏನು ಮಾಡಿದ ಅಂತಂದರೆ, ಅವನು ಯಾವಾಗಲೂ ಅಳಲಿಲ್ಲ. ಅದು ತನ್ನ ಮನಸ್ಸಿನಲ್ಲಿ ಏನಿದೆ ಅಲ್ಲ ದುಃಖ ಮನಸ್ಸಿನಲ್ಲೇ ಇಟ್ಟುಕೊಂಡ. 2-3 ದಿವಸ ಆದಮೇಲೆ ಅವನಿಗೆ ಹಾರ್ಟ್ ಅಟ್ಯಾಕ್ ಆಗಿ ಅವನು ಸತ್ತು ಹೋದನು. ನೋಡ್ರಿ ಪ್ರಿಯರೇ, ಇಲ್ಲಿ ನಾವು ನಮ್ಮ ಹೃದಯದ ಮನದಾಳದಲ್ಲಿ ಇರುವಂತಹ ಅದು ಬೇನೆಗಳು, ಏನು ಬೇಸರಿಕೆ ಇದೆ, ಚಿಂತೆ ಇದೆ, ಏನಿದೆ ಎಲ್ಲವನ್ನು ನಾವು ದೇವರ ಹತ್ತಿರ ಹೇಳಿಕೊಳ್ಳಬೇಕು. ಮನಸ್ಸಿನಲ್ಲೇ ಇಟ್ಟುಕೊಂಡು ಅವನು ತನ್ನ ಜೀವವನ್ನು ಕಳೆದುಕೊಂಡನು. ನಮ್ಮ ದುಃಖ ಭಾರವನ್ನು ಇಳಿಸಿಬಿಡಲು ನಮಗೆ ಒಂದು ಒಳ್ಳೆಯ ಸ್ಥಳ ಉಂಟು. ನಮ್ಮನ್ನು ಹೃದಯಾಂತರದಿಂದ ಪ್ರೀತಿಸುವ ಕ್ರಿಸ್ತ ಯೇಸುವಿನ ಚರಣಗಳೇ ನಮ್ಮ ಆದರಣಾ ಸ್ಥಳ. ಅಂದರೆ ನಮ್ಮ ಕ್ರಿಸ್ತ ಯೇಸು ಸ್ವಾಮಿಯ ಬಳಿ ನಾವು ಏನು ನಮ್ಮ ದುಃಖವನ್ನು ತೋಡಿಕೊಳ್ಳುತ್ತೇವೆ, ಅದೇ ಒಂದು ನಮಗೆ ಸಂತೈಸುವ ಸ್ಥಳ. ನಮ್ಮನ್ನು ಸಂತೈಸಿ ನಮ್ಮನ್ನು ಎಬ್ಬಿಸುತ್ತಾನೆ ದೇವರು. ಇಲ್ಲಿ ನಾವು ಮತ್ತೊಂದು ಹಳೆ ಒಡಂಬಡಿಕೆಯಲ್ಲಿ ನೋಡುತ್ತೀವಿ, ಹನ್ನಳ ಜೀವಿತ ನೋಡಿರಿ. ಹನ್ನಳು ಮಕ್ಕಳಿರಲಿಲ್ಲ, ನಿಂದಾಪಾನಿಗೆ ಅವಳು ಒಳಗಾಗಿದ್ದಳು. ಬೇರೆಯವರಿಗೆ ಅವರು ಎಷ್ಟೋ ಅವರಿಗೆ ಮಕ್ಕಳಿಲ್ಲ ಅಂತ ಅವರು ಈಗಿನ ಜಗತ್ತಿನಲ್ಲಿ ಈಗ ಸದ್ಯ ಜೀವಿತದಲ್ಲೇ ಎಷ್ಟೋ ಮಂದಿ ಹೀಯಾಳಿಸುತ್ತಾರೆ ಮಕ್ಕಳಿಲ್ಲ ಅಂದರೆ. ಆವಾಗಿನ ಕಾಲದಲ್ಲಿ ಎಷ್ಟು ಇರ್ಬೋದು. ಅವಳು ಸವತಿ ಅವಳನ್ನು ಬಹಳವಾಗಿ ಬಂಜೆ ಅಂತ ಹೇಳಿ ಕರಿತಾ ಇದ್ದಳು. ಜನರು ಅವಳನ್ನು ಬಂಜೆ ಅಂತ ಹೇಳಿ ಕರೀತಾ ಇದ್ದರು. ಆದರೂ ಅವಳು ತನ್ನ ದೇವರನ್ನು ನಂಬಿದ್ದಳು. ದೇವರನ್ನು ನಂಬಿ ಅವಳು ದೇವರ ಹತ್ತಿರ ಬಂದು ತನ್ನ ಮನಸ್ಸಿನಲ್ಲಿರುವಂಥ ಎಲ್ಲವನ್ನು ದೇವರ ಹತ್ತಿರ ಹೇಳುತ್ತಾ ಹೋಗುತ್ತಾ ಇದ್ದಳು. ದೇವರಿಗೆ ಪ್ರಾರ್ಥನೆಯನ್ನು ಮಾಡುತ್ತಾ ಇದ್ದಳು. ಪ್ರಾರ್ಥನೆಯನ್ನು ಮಾಡಿ ದೇವರು ಅವಳ ಹೃದಯವನ್ನು ನೋಡಿದ, ಅವಳ ಚಿಂತೆಯನ್ನು ನೋಡಿದ. ಅವಳ ಎಷ್ಟು ಚಿಂತೆ ಮಾಡುವಾಗ ಅವಳ ಹೃದಯವನ್ನು ನೋಡಿ ದೇವರು ಏನು ಮಾಡಿದ, ಅವಳ ಬಾಳನ್ನು ಬೆಳಗಿಸಿದ. ಅವಳು ಗರ್ಭವತಿಯಾಗಿ ಒಂದು ಮಗುವನ್ನು, ಒಂದು ಗಂಡು ಕೂಸಿಗಾಗಿ ಬಿಡುತ್ತಾ ಇದ್ದಳು. ಆ ಗಂಡು ಕೂಸು ಅವಳಿಗೆ ಕೊಟ್ಟನು ಅಂತ ಹೇಳಿ ನಾವು ಇಲ್ಲಿ 12 ಜೀವಿತದಲ್ಲಿ ನೋಡುತ್ತೇವೆ. ಅದೇ ರೀತಿಯಾಗಿ ನಾವು ಇಲ್ಲಿ 3ನೇದ್ದು ನೋಡ್ತೇವೆ, ಸತ್ಯವೇದದ ವಾಕ್ಯಗಳು. ಸತ್ಯವೇದ, ಈಗ ನಾವು ಎಷ್ಟೋ ಕಷ್ಟದಲ್ಲಿ ಇರ್ತೇವೆ, ಎಷ್ಟೋ ಜೀವನದಲ್ಲಿ ಈಗ ನಾವು ಇರುವಾಗ ನಾವು ಏನು ಮಾಡಬೇಕಂದ್ರೆ, ಸತ್ಯವೇದದ ಒಂದು ಬಹು ಮುಖ್ಯವಾದದ್ದು ಕೀರ್ತನೆಗಳ ಓದಿರಿ, ಆಮೇಲೆ ಮ್ಯಾಥ್ಯೂ ಓದಿರಿ, ಆಮೇಲೆ ಜಾನ್ ಚಾಪ್ಟರ್ ಓದಿರಿ, ಮತ್ತು ಲೂಕನ ಬರೆದ ಸುವಾರ್ತೆ, ಅಪೊಸ್ತಲರ ಕೃತ್ಯ, ಹಳೆ ಒಡಂಬಡಿಕೆ ಎಲ್ಲವನ್ನು. ಸತ್ಯದ ವೇದದ ವಾಕ್ಯ ನಮ್ಗೆ ಏನಾಗಿದೆ ಅಂದರೆ, ನಾವು ಜೀವವುಳ್ಳ ವಾಕ್ಯವಾಗಿದೆ. ಜೀವವುಳ್ಳ ವಾಕ್ಯದ ನಮ್ಮ ಮನಸ್ಸನ್ನು ಬದಲಿ ಮಾಡುವಂಥ ವಾಕ್ಯ ಯೇಸು ಸ್ವಾಮಿಯಲ್ಲಿದೆ. ಆ ವಾಕ್ಯವನ್ನು ಓದಿ ನಾವು ಸಂತೈಸೋಣ. ನಮ್ಮ ಹೃದಯದಲ್ಲಿ ನಾವು ದೇವರು ನಮಗೆ ಸಂತೈಸುತ್ತಾನೆ. ಅದೇ ಕೀರ್ತನೆ 119:50 ನೋಡುತ್ತೇವೆ, ನಿನ್ನ ನುಡಿಯು ನನ್ನನ್ನು ಚೈತನ್ಯಗೊಳಿಸುತ್ತದೆ. ಆಪತ್ಕಾಲದಲ್ಲಿ ಇದೇ ನನಗೆ ಆದರಣೆ ಅಂತ ಹೇಳ್ತೇನೆ. ಆಪತ್ಕಾಲದಲ್ಲಿ ನೀವು ಕಷ್ಟದಲ್ಲಿ, ಎಷ್ಟೋ ಕಷ್ಟದಲ್ಲಿ ಇರುವಾಗ ನೀವು ಬಂದು ಸತ್ಯವೇದವನ್ನು ಓದಿರಿ. ಎಲ್ಲ ನಿಮ್ಮ ಚಿಂತೆ ಭಾರವನ್ನು ಎಲ್ಲ ದೇವರು ತೆಗೆದು ಬಿಡುತ್ತಾನೆ. ಮತ್ತು ಇಲ್ಲಿ ಜ್ಞಾನೋಕ್ತಿ 12:25 ನೋಡುತ್ತೇವೆ, ಕಳವಳವು ಮನಸ್ಸನ್ನು ಕುಗ್ಗಿಸುವುದು ಎಂದು ಜ್ಞಾನೋಕ್ತಿ ಹೇಳುತ್ತದೆ. ಮನಸ್ಸನ್ನು ಕುಗ್ಗಿಸುತ್ತದೆ ಅದು. ಅದಕ್ಕೆ ಚಿಂತೆಯನ್ನು ಮಾಡಬೇಡರಿ. ಒಬ್ಬ ಮನುಷ್ಯನ ಜೀವಿತವನ್ನು ಹೇಗೆ ಬಾಧಿಸುತ್ತದೆ ಎಂಬುದನ್ನು ಕುರಿತು ಇಲ್ಲಿ ನೋಡುತ್ತೇವೆ ನಾವು. ಅನೇಕ ಸಂಭವಗಳು ನಿಮಗೆ ಗೊತ್ತಾಗಿರ್ಬೋದು. ಕರ್ತನು ಸರ್ವಶಕ್ತನಾಗಿರುವ ದೇವರಾಗಿದ್ದಾನೆ. ಅದೇ ಸಮಯದಲ್ಲಿ ಚಿಂತೆಯು ಸರ್ವನಾಶವನ್ನೇ ಉಂಟು ಮಾಡುತ್ತದೆ. ದೇವರಾಗಿದ್ದಾನೆ ಮತ್ತು ಚಿಂತೆ ಏನು ಮಾಡುತ್ತದೆ ಅಂದರೆ ನಮ್ಮನ್ನು ನಾಶನದ ಮಾರ್ಗಕ್ಕೆ ಒಯ್ಯುತ್ತದೆ. ಅದೇ ರೀತಿಯಾಗಿ ನಾವು ಹೊಸ ಒಡಂಬಡಿಕೆಯಲ್ಲಿ ನೋಡೋಣ. ನಾವು ಯೋಹಾನನ ಬರೆದ ಸುವಾರ್ತೆ 8:11 ನೋಡೋಣ. ಹೋಗು, ಇನ್ನು ಮೇಲೆ ಪಾಪ ಮಾಡಬೇಡ ಎಂದು ಸ್ವಾಮಿ ಹೇಳಿದನು ಅಂತ ನೋಡುತ್ತೇವೆ. ಯೇಸು ಸ್ವಾಮಿ, ಇಲ್ಲಿ ನಾವು ಯೇಸು ಸ್ವಾಮಿಯ ಧ್ಯಾನವನ್ನು, ವಾಕ್ಯಗಳನ್ನು ಧ್ಯಾನಿಸುವಾಗ ನಮ್ಮ ಚಿಂತೆ, ನಮಗೇನಿದೆ ಚಿಂತೆ, ಮರಣದ ಭಯದಿಂದ ನಡುಗುತ್ತಿದ್ದ ಒಬ್ಬಾಕಿ ಸ್ತ್ರೀ ಬರ್ತಾಳೆ. ಅವಳು ಪಾಪಿಯಾಗಿರ್ತಾಳೆ. ಅದಕ್ಕೆ ಅವಳು ಚಿಂತೆಯ ಭಾರವನ್ನು ಹೊತ್ತುಕೊಂಡು ಅವಳು ದೇವರ ಸನ್ನಿಧಾನದಲ್ಲಿ ಬಂದಿರ್ತಾಳೆ. ಅವಳು ಹೋಗುತ್ತಾ ಇರ್ತಾಳೆ. ದೇವರು ಏನು ಹೇಳುತ್ತಾನೆ ಅವಳಿಗೆ ಏನೂ ಹೇಳೋದಿಲ್ಲ. ಜನರು ಅವ್ರಿಗೆ ಏನೂ ಹೇಳೋದಿಲ್ಲ. ಜನರು ಹೇಳುತ್ತಾರೆ, ಇವಳು ಪಾಪಿಯಾಗಿದ್ದಾಳೆ, ವ್ಯಭಿಚಾರಣೆ ಆಗಿದ್ದಾಳೆ ಅಂತೇಳಿ, ಪಾಪ ಮಾಡಿದ್ದಾಳೆ ಅಂಥೇಳಿ. ಅವಳು ಚಿಂತೆಯಲ್ಲಿ ಇರುತ್ತಾಳೆ. ಆದರೆ ದೇವರು ಅವಳಿಗೆ, ಯೇಸು ಸ್ವಾಮಿ ಏನು ಹೇಳೋದಿಲ್ಲ, ನಿನ್ನ ಪಾಪ ಇನ್ನು ಮೇಲೆ ನೀನು ಪಾಪ ಮಾಡಬೇಡ, ಹೋಗು ಅಂಥೇಳಿ ಹೇಳುತ್ತಾನೆ. ಎಲ್ಲ ಚಿಂತೆ, ಅವಳಲ್ಲಿ ಮನಸ್ಸಿರುತ್ತೆಲ್ಲ ಚಿಂತೆ ಎಲ್ಲ ಹೋಗಿಬಿಡುತ್ತದೆ. ಪ್ರಿಯರೇ, ನಾವು ಚಿಂತೆಗಳು ಆವರಿಸುವಾಗ ಸತ್ಯವೇದವನ್ನು ಓದಬೇಕು. ನಾವು ಪ್ರಿಯ ರಕ್ಷಕನ ಮಾತನ್ನು ಕೇಳಬೇಕು.
ಪುನಃ ಪುನಃ ಓದಬೇಕು ನಾವು. ರಿಪೀಟೆಡ್ಲಿ ನಾವು ಓದಬೇಕು. ಬರೀ ಒಂದು ದಿವಸ ಓದಿದ್ವಿ, ಸಂಡೇ ಚರ್ಚಿಗೆ ಹೋದ್ವಿ, ಸಂಡೇ ಬಂದ್ವಿ ಅಷ್ಟೇ ಅಲ್ಲ. ಮತ್ತು ಸೋಮವಾರ ಓದಿದ್ವಿ, ಮತ್ತೆ ಬಿಟ್ವಿ, ಮತ್ತು ಒಂದು ವಾರದಿಂದ ಓದಿದ್ವಿ ಅಲ್ಲ. ಎವ್ರಿ ಡೇ ದಿನಾಲು ನೀವು ಸತ್ಯವೇದದ ವಾಕ್ಯವನ್ನು ಓದಬೇಕು. ನಿಮ್ಮ ಜೀವಿತ ಬದಲಾಗುತ್ತದೆ. ದೇವರು, ನೀವು ಹೇಗೆ ಓದುತ್ತಾ ಹೋಗುತ್ತೀರಿ, ದೇವರು ನಿಮ್ಮನ್ನು ಆಶೀರ್ವದಿಸುತ್ತಾನೆ ಮತ್ತು ಚಿಂತೆಯನ್ನು ಎಲ್ಲ ತೆಗೆದು ಹಾಕುತ್ತಾನೆ ಮತ್ತು ಸಂತೈಸುವ ದೇವರಾಗಿದ್ದಾನೆ. ನಮಗೆ ಸಂತೋಷವನ್ನು ಉಂಟು ಮಾಡುವ ದೇವರಾಗಿದೆ. ಪ್ರತಿಯೊಂದು ವಾಕ್ಯ ಸತ್ಯವೇದದಲ್ಲಿ ಏನು ಬರೆದಿದೆಯಲ್ಲ, ಅದು ನಮಗೆ ಚಿಂತೆಯನ್ನು ತೆಗೆದು ಹಾಕುತ್ತದೆ. ಮತ್ತು ಕ್ರಿಸ್ತನು ನಮ್ಮನ್ನು ಸಂತೈಸುತ್ತಾನೆ ಮಾತ್ರವಲ್ಲ, ನಿಮ್ಮನ್ನು ಬಿಡುಗಡೆ ಮಾಡುವ ಆತನಾಗಿದ್ದಾನೆ ಮತ್ತು ಗುಣಪಡಿಸುವವನಾಗಿದ್ದಾನೆ ಮತ್ತು ಆಶೀರ್ವಾದದ ಕಾರ್ಯಗಳನ್ನು ಮಾಡುವ ಆತನು ಆಗಿದ್ದಾನೆ. ಮತ್ತು ಯಾವ ಕಷ್ಟಗಳು ಬಂದಿದೆಯಲ್ಲ ನಮ್ಮನ್ನು, ಅವನ್ನೆಲ್ಲ ಸಂತೈಸುವವನಾಗಿದ್ದಾನೆ. ಆದರಣೆ ಹೇಳಬಹುದು, ಆದರೆ ಅವರಿಂದ ಸಮಸ್ಯೆಗೆ ಪರಿಹಾರ ದೊರೆಯದು. ಕ್ರಿಸ್ತನು ಸಂತೈಸುವ ದೇವರಾಗಿದ್ದಾನೆ, ಮಹಿಮೆ ದೇವರಾಗಿದ್ದು ಸಮಸ್ಯೆಗೆ ಚಿಂತೆಗೆ ಕಾರಣವಾಗಿರುವ ಬೇರನ್ನೇ ಏನಾಗಿದೆಯಲ್ಲ ಅದನ್ನು ಕಿತ್ತೆಗಿಸಿ. ಯಾವುದು ಚಿಂತೆ ನಮ್ಮ ಮನಸ್ಸಿನಲ್ಲಿ ಇದೆ, ಯಾವುದದು ಬಹಳಷ್ಟಿದೆ, ಅದೇನು ಚಿಂತೆ ಇದೆಯಲ್ಲ ಅದನ್ನೆಲ್ಲ ಮನಸ್ಸಿನಿಂದ ತೆಗೆಯಲ್ಪಡುತ್ತದೆ. 4ನೇಯದು ಭಾಗವನ್ನು ನೋಡೋಣ. ಕರ್ತನನ್ನು ಸ್ತುತಿಸಿರಿ. ಈಗ ನಾವು ಎಲ್ಲ ಪ್ರೇಯರ್ ಮಾಡ್ತೀವಿ, ಎವ್ರಿ ಡೇ ದಿನಲ್ಲೂ ಪ್ರೇಯರ್ ರಿಕ್ವೆಸ್ಟೇ ಆದರೆ ನಾವು ಅವನಿಗೆ ಸ್ತೋತ್ರ ಹೇಳುತ್ತೇವ, ಥ್ಯಾಂಕ್ಸ್ ಹೇಳುತ್ತೇವ, ಸ್ತುತಿಸುತ್ತೇವ. ನೀವು ಹೇಗೆ ಸ್ತುತಿಸ್ತಾ ಹೋಗ್ರಿ. ಈಗ ಈ ವರ್ಷ 2025 ಮುಗಿತಾ ಬಂತು, ಡಿಸೆಂಬರ್ ತಿಂಗಳಲ್ಲಿ ಮುಗಿತಾ ಬಂತು. ಈಗ 26ಗೆ ಹೋಗುತ್ತೇವೆ ನಾವು. ಎಷ್ಟೊಂದು ನಮಗೆ ಇಲ್ಲಿವರೆಗೂ ನಮ್ಮ ಜೀವನದಲ್ಲಿ ಉಪಕಾರಗಳನ್ನು ಮಾಡಿದ್ದಾನಲ್ಲ, ಆ ಉಪಕಾರಗಳನ್ನು ನೆನೆಸಿಕೊಂಡು ನಾವು ಸ್ತೋತ್ರ ಸ್ತೋತ್ರ ಸ್ತೋತ್ರ, ಥ್ಯಾಂಕ್ಸ್ ಜೀಸಸ್ ಕ್ರೈಸ್ಟ್ ಅಂತ ಹೇಳೋಣ. ನಮ್ಮ ದೇವರು ನಮ್ಮ ಎಲ್ಲ ಹೃದಯದನ್ನು ನೋಡುವ ಆತನು ಎಲ್ಲವನ್ನು ಬಗ್ಗೆ ಆಶೀರ್ವಾದವನ್ನು ಕೊಡುತ್ತಾನೆ. ಚಿಂತೆಗೆ ಪರಿಹಾರ ಒಂದೇ ಅಂದರೆ ಕರ್ತನನ್ನು ಸ್ತುತಿಸುವುದು ಮತ್ತು ಆತನ ಪ್ರಸನ್ನತೆ ನಮ್ಮ ಮೇಲೆ ಇಳಿದು ಬರುತ್ತದೆ. ಕರ್ತನು ನಮ್ಮ ಮಧ್ಯದಲ್ಲಿ ಬಂದು ವಾಸ ಮಾಡುತ್ತಾನೆ. ತನ್ನ ಬಂಗಾರದ ಹಸ್ತದಿಂದ ನಮ್ಮ ಕಣ್ಣೀರನ್ನು ಒರೆಸುವನು. ನಮಗೇನು ದುಃಖ ಇದೆಯಲ್ಲ, ಆತನ ಬಂಗಾರದ ಕೈಯಿಂದ ನಮ್ಮ ಕಣ್ಣೀರನ್ನು ಒರೆಸುವನಾಗಿದ್ದಾನೆ. ಮತ್ತು ಸ್ತುತಿಸುವಾಗ ನಮ್ಮ ಹೃದಯವು ಅರಳುವುದು. ನಾವು ಯಾವಾಗ ಸ್ತೋತ್ರ ಹೇಳುತ್ತೇವೆ ಆವಾಗ ನಮ್ಮ ಹೃದಯವು ಏನಾಗುತ್ತದೆ ಅಂತಂದರೆ ಅರಳುವುದು. ನಮ್ಮ ಮನಸ್ಸು ಸಂತೋಷದಿಂದ ಕಾಣಬಹುದು. ನಮ್ಮ ಮನಸ್ಸು ಏನಿದೆಯಲ್ಲ ಅದು ಸಂತೋಷದಿಂದ ಕಾಣಬಹುದು. ಚಿಂತೆ ಎಂಬ ಕಪ್ಪು ಮೋಡಗಳು ತೇಲಿ ಹೋಗುವುದು. ಏನು ಚಿಂತೆ ಇದೆಯಲ್ಲ ನಮ್ಮ ಮನಸ್ಸಿನಲ್ಲಿ, ಆ ಚಿಂತೆ ಎಲ್ಲ ಹೋಗೇ ಹೋಗುತ್ತದೆ. ಕರ್ತನನ್ನು ಯಾವಾಗಲೂ ಸ್ತುತಿಸುವವರಾಗಿರೋಣ, ಸಂತೋಷದಲ್ಲಿರೋಣ ಮತ್ತು ಸಂತೋಷದಿಂದ ಪೂರ್ಣ ಆಶೀರ್ವಾದಕ್ಕೆ ಪಾತ್ರರಾಗೋಣ. ಮತ್ತು ಇಲ್ಲಿ ಜ್ಞಾನೋಕ್ತಿ 15 ಮತ್ತು 13ರಲ್ಲಿ ನೋಡುತ್ತೇವೆ, ಹರ್ಷ ಹೃದಯದಿಂದ ಹಸನ್ಮುಖ. ಮತ್ತು ಜ್ಞಾನೋಕ್ತಿ 17:22ರಲ್ಲಿ ನೋಡುತ್ತೇವೆ, ಹರ್ಷ ಹೃದಯವು ಒಳ್ಳೆಯ ಔಷಧ. ದೇವ ಮಕ್ಕಳೇ, ನಾವು ಯಾವಾಗಲೂ ಕರ್ತನನ್ನು ಸ್ತುತಿಸುವರಾಗಿರ್ರಿ ಅಂತ ದೇವರು ನಮಗೆ ಹೇಳುತ್ತಾನೆ. ಯಾವಾಗಲೂ ನಾವು ಸಂತೃಪ್ತರಾಗಿರುವ ಹಾಗೆ ನಾವು ಕಲಿತುಕೊಳ್ಳೋಣ. ಯಾವಾಗಲೂ ಕರ್ತನಲ್ಲಿ ನಾವು ಇಲ್ಲಿ ಫಿಲಿಪ್ಪಿ 4:4ರಲ್ಲಿ ಹೇಳ್ತಾನೆ, ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ, ಸಂತೋಷವಾಗಿರಿ ಎಂದು ತಿರುಗಿ ನಾನು ನಿಮಗೆ ಹೇಳುತ್ತೇನೆ ಅಂತ ಹೇಳುತ್ತಾನೆ. ಥ್ಯಾಂಕ್ ಯು ಫ್ರೆಂಡ್ಸ್. ನಾವೊಂದು ಪ್ರೇಯರನ್ನು ಮಾಡಿಕೊಳ್ಳೋಣ. ತಂದೆಯಾದ ದೇವರೇ, ಈಗ ಕರ್ತನೆ ಈ ವಾಕ್ಯವನ್ನು ಹಂಚುವವರೆಗೂ ನೀನು ನನ್ನ ಸಂಗಡ ಇದ್ದಿ ಸ್ವಾಮಿ. ಈ ಜೀವವುಳ್ಳ ವಾಕ್ಯವು ಅವರ ಮನಸ್ಸಿನಲ್ಲಿ ಹೃದಯದಲ್ಲಿ ಕಾರ್ಯ ಮಾಡಲಿ ಸ್ವಾಮಿ. ನೀನು ನಮ್ಮನ್ನು ಆಶೀರ್ವದಿಸಬೇಕಾಗಿ ಬೇಡಿಕೊಳ್ಳುತ್ತೇನೆ. ಸಂತೈಸುವ ದೇವರಾಗಿದ್ದಿ ಸ್ವಾಮಿ. ಯಾರ್ಯಾರ ಮನಸ್ಸಿನಲ್ಲಿ ಚಿಂತೆ ಇದೆ, ದುಃಖ ಇದೆ, ಅದು ಎಲ್ಲವನ್ನು ನೀನು ನೀಗಿಸಬೇಕಾಗಿ ಬೇಡುವುದು. ಎಲ್ಲವನ್ನು ತೆಗೆದು ಹಾಕುವ ದೇವರಾಗಿದ್ದಿ ಸ್ವಾಮಿ. ನಾವು ನಿನ್ನನ್ನೇ ನಂಬಿಕೊಂಡಿದ್ದೇವೆ ಸ್ವಾಮಿ ಕರ್ತನೆ. ಕಳೆದ ಈಗ 25ನೇ ವರ್ಷ ನಮಗೆ ನೀನು ಉಪಕಾರವನ್ನು ಮಾಡಿದ್ದಿ. ನಾವು ನಿಮಗೆ ಸ್ತೋತ್ರ ಹೇಳೋರಾಗಿದ್ದೇವೆ. ಪ್ರತಿಯೊಬ್ಬರನ್ನು ಈ ವಿಡಿಯೋನ ವಾಚ್ ಮಾಡುತ್ತೆ ಪ್ರತಿಯೊಬ್ಬರನ್ನು ನೀನು ಆಶೀರ್ವದಿಸಿ ಕಾಯ್ದು ಕಾಪಾಡಬೇಕಾಗಿ, ಅವ್ರ ಚಿಂತೆ ಭಾರಗಳನ್ನು ದುಃಖವನ್ನೆಲ್ಲ ನೀಗಿಸಬೇಕಾಗಿ ಬೇಡಿಕೊಳ್ಳುತ್ತೇನೆ ಸ್ವಾಮಿ ಕರ್ತನೆ. ನಿನ್ನ ನಾಮಕ್ಕೆ ಸ್ತುತಿ ಸ್ತೋತ್ರ ಉಂಟಾಗಲಿ ಸ್ವಾಮಿ. ನಾನು ಕೇಳೋದಕ್ಕಿಂತಲೂ ಬೇಡುವುದಲ್ಲೂ ನಮ್ಮ ಮಧುಮಗನು ನಮ್ಮ ರಕ್ಷಕನಾದ ಯೇಸುವಿನ ಮುಖಾಂತರ ಬೇಡಿ ಹೊಂದಿದ್ದೇನೆ ಸ್ವಾಮಿ. ಆಮೇಲೆ